ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಕಹಸ. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾರೆ. ಕೆಲವರು ಜ್ಞಾನ ಯೋಗದಿಂದ, ಜ್ಞಾನ ಮಾರ್ಗದಿಂದ ದೇವರಿಗೆ ಹತ್ತಿರ ಆಗ್ತಾರೆ ಮತ್ತು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನು ಕೆಲವೊಬ್ಬರು ಕರ್ಮಯೋಗದಿಂದ ದೇವರಿಗೆ ಹತ್ತಿರ ಆಗ್ತಾರೆ. ಇನ್ನು ಕೆಲವೊಬ್ಬರು ಶಿವಯೋಗದಿಂದ ದೇವರಿಗೆ ಮತ್ತು ದೇವರ ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ. ಆದರೆ ಇದೆಲ್ಲವೂ ಏನೂ ಇಲ್ಲದ ವ್ಯಕ್ತಿಯೂ ಸಹ ತನ್ನ ಕಾಯಕ ನಿಷ್ಠೆಯಿಂದ, ತನ್ನ ನಿಸ್ವಾರ್ಥ ಕಾಯಕದಿಂದ ಮತ್ತು ಸತ್ಯ ನಿಷ್ಠೆಯಿಂದ ದೇವರಿಗೆ ಹತ್ತಿರವಾಗ್ತಾನೆ ಅಂತ ಹೇಳ್ತಾರೆ. ಇದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ಆದ್ದರಿಂದ ನಾವು ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯವನ್ನ, ಕಾಯಕವನ್ನ ಸತ್ಯ ನಿಷ್ಠೆ ನಿಸ್ವಾರ್ಥತೆಯಿಂದ ಮಾಡಿದ್ದೇ ಆದಲ್ಲಿ ನಮ್ಮ ಬದುಕು ಸಹ ಕೈಲಾಸವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಪೂಜ್ಯರು ಹೇಳಿದ ಹಾಗೆ ನಾವು ಸಹ ಆ ನಡೆನುಡಿಗಳಿಂದ ಮುಂದೆ ಸಾಗುವ ಪ್ರಯತ್ನವನ್ನು ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.